ಹೋಗಪ್ಪ, ನನ್ನ ಹಣೆ ಬರನೇ ಸರಿ ಇಲ್ಲ. ಎಲ್ಲೋದ್ರೂ ಕೆಲಸ ಖಾಲಿ ಇಲ್ಲ ಅಂತ ಬೋರ್ಡ್ ಹಾಕಿದ್ರೆ ಹೊರತು ಇಲ್ಲಿ ಕೆಲಸ ಖಾಲಿ ಇದೆ, ಬನ್ನಿ ನಾವು ನಿಮಗೆ ಕೆಲಸ ಕೊಡ್ತೀವಿ ಅಂತ ಒಬ್ಬನ ನನ್ನ ಮಗನು ಬೋರ್ಡ್ ಹಾಕಿಲ್ಲ. ಏನು ಬೋರ್ಡ್ ನನಗೆ ಹಾಕ್ತಿರೋ ಅಥವಾ ಎಲ್ಲರಿಗೂ ಹಾಕ್ತಿರೋ ಆ ದೇವ್ರಿಗೆ ಗೊತ್ತು. ಹಲೋ ಅಕ್ಕ, ನಾನು ಚೆಲ್ಲ ಮಾತಾಡ್ತಿರೋದು. ಗೊತ್ತಾಯ್ತು. ಅವ್ನು ಈ ರಸ್ತೆಯಲ್ಲೇ ಬರ್ತಾನಾ? ಮೂಕಂಡ್ಲೆ ಆ ರಸ್ತೆನಾಗೆ ಬರ್ತಾನೆ. ನೋಡಕ್ಕೆ ತೆಳ್ಳುಗೊಳ್ಳೆ ಸಿಳ್ಳೆ ಕೇತ ಇದ್ದಂಗೆ ಇರ್ತಾನೆ. ಅವನ್ಗವನೇ ಮೆಂಟ್ಲ ತರ ಮಾತಾಡ್ಕೊಂಡು ಹೋಯ್ತಾ ಇರ್ತಾನೆ. ಅವ್ನ್ ಎತ್ತಾಕೊಂಡು ಇಲ್ಲಿಗ್ ಬಾ, ಸಂದಕ್ ರುಬ್ಬಿದ್ರೆ ಅವನ್ ಕಡೆಯವರು ಬಾಕಿ ಕೊಟ್ಬಿಟ್ಟು ಬಿಡಿಸ್ಕೊಂಡು ಹೋಯ್ತಾರೆ. ಆಯ್ತಕ್ಕ, ಬಡ್ದು ಫೋನ. ಅಲ್ಲ, ಇನ್ನು ಕೆಲಸಕ್ಕೆ ಎಲ್ಲೆಲ್ಲಿ ತಲಿಯೋದು? ನನ್ನಂತ ವಿದ್ಯಾವಂತ ಪ್ರಜೆಗೆ, ಸತ್ತು ಪ್ರಜೆಗೆ ಈ ದೇಶದಲ್ಲಿ ಕೆಲಸ ಇಲ್ಲ ಅಂದ್ರೆ ನಾನು ಹೇಗೆ ಮುಂದುವರಿಯೋದು? ದೇಶನ ಹೆಂಗೆ ಮುಂದುವರ್ಸೋದು? ಮೆಂಟ್ಲೆ ತರ ಮಾತಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಅವ್ನು ಇವನೇ ಇರ್ಬೋದು. ಗುರು 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 ಏನ್ ಗುರು? ನಿನ್ನೆ ಹುಡುಕ್ತಾ ಇದ್ದೆ ಗುರು. ಏನ್ ಕೆಲಸ ಕೊಡಿಸ್ತೀರಾ? ಗೊಬ್ಬರ ಹಾಕಕ್ಕೆ. ಗೊಬ್ಬರ ಹಾಕೋದು ಹಂಗಂದ್ರೇನು ಗೊತ್ತಿಲ್ವಾ? ತೋರಿಸ್ತೀನಿ ತಡಿ. ಆ ಲಚಕ್ ಒಂದು, ಎರಡು, ಮೂರು. ಮಾತಾಡಿದ್ರೆ ಈಡಿಗೆ ಹೊಡೆದಂಗೆ ತಲೆ ಹೊಡೆದಾಕ್ಬಿಡ್ತೀನಿ ಬಾ. ಮುರುಗೇಶ ಜುಗ್ ನನ್ ಮಗನೇ, ಡೀಲ್ ಮುಗಿಸ್ಕೊಟ್ರು ನಾನು ಬರ್ಬೇಕಾದ್ ಬಾಕಿ ಕೊಡಕ್ ಆಗಿಲ್ವಲ್ಲ ನಿಂಗೆ? ನೀನ್ ಹಿಂಗೆ ಮಾಡ್ತಾ ಇರೋ. ಮಾರವಾದಿಗೆ ನನ್ ಸೇರ್ಬೇಕಾಯ್ತು 10 ಲಕ್ಷ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಶಿಸ್ಸಿನ ಎತ್ತಕೊಂಬರಕ್ ಹೋಗವ್ರೆ. ಅವನ್ನ ತುಂಡ ಕತ್ರಿಸಿ ಪಾರ್ಸಲ್ ಮಾಡ್ತೀನಿ. ನೋಡ್ತಾ ಇರ್ ಮಗನೇ, ಮನೆಗ ಹೋನ. ರೌಡಿ ಅಡ್ಡ ಇಟ್ಟಂಗಿದೆಲ್ಲಪ್ಪ. ರೌಡಿದೆ ಅಡ್ಡ ಇದು. ಭದ್ರಮ್ಮನ ಹೆಸರು ಕೇಳಿದ್ಯಾ? ನಮ್ಮ ಅಕ್ಕ ಜಾಸ್ತಿ ಬಾಲ ಬಿಟ್ಟಿದ್ರೆ ಗಂಟ್ಲು ಕೊಯ್ದು ಬಿಡ್ತೀನಿ. ತುಂಡು ಪಳ್ಯನ ಅಲ್ಲ, ತುಂಡು ಪಾಳ್ಯ. ಬಂದೆ. ನಿಮ್ ಬಾಸು ಮುರುಗೇಶ ಡೀಲ್ ಕೊಟ್ಮೇಲೆ ಕರೆಕ್ಟ್ ಆಗಿ ದುಡ್ಡು ಕೊಡ್ಬೇಕು ತಾನೆ. ಗೊತ್ತಲ್ಲ, ನಮ್ಮ ಅಕ್ಕ ಬೋಟಿ ತೆಗಿತಾನೆ ತಡಿ. ಯಾವ ಗುರು, ಯಾವ ಮುರುಗೇಶ? ಎಲ್ ಬಂದ್ ತಗ್ಲಾ ಕಣ್ಣಪ್ಪ, ಹೊಟ್ಟೆ ಬೇರೆ ಬೇಜಾನ್ ಚುರುಗುಟ್ತಾ ಇದೆ. ಬೆಳಿಗ್ಗೆ ತಾನೆ ಪೂಜೆ ಮಾಡಿಟ್ಟಿದ್ದೀನಿ. ಏನೇನ ಅದು? ವಾಸ್ತು ಗಿಡ. ವಾಸ್ತು ಗಿಡನ ಅಂತ ಗಿಡದ ಹೆಸರು ನಾನೆಲ್ಲೂ ಕೇಳೇ ಇಲ್ಲ. ಈ ಗಿಡ ಬಂದ ಮೇಲೆ ಮಾಡಿದ್ದೆಲ್ಲ ಡೀಲು, ಮುಟ್ಟಿದ್ದೆಲ್ಲ ಚಿನ್ನ. ಅಣ್ಣ, ಇದ್ರ ಯಾರಣ್ಣ ತಂದ್ಕೊಟ್ಟಿದ್ದು? ನಾಗರಾಜ ಅನ್ನೋನು ನಮ್ಮ ಅಕ್ಕ ಹತ್ರ ಸಾಲ ಮಾಡಿದ್ದ. ಸಾಲ ತೀರ್ಸಕ್ ಆಗ್ಲಿಲ್ಲ, ಅದಕ್ಕೆ ಮಹಾರಾಜರ ಮನೆಯಿಂದ ಇದನ್ನ ಕದುರು ಬಂದು ಕೊಟ್ಟಿದ್ದು. ಮಹಾರಾಜರ ಸಿಂಹಾಸನ ಹಂಗಂಗೆ ಕಿತ್ಕೌಟಾಯ್ತು. ನಮ್ಮ ಅಕ್ಕನ ಸಿಂಹಾಸನ ಭದ್ರವಾಗಿದೆ. ಸುತ್ತಮುತ್ತ 10 ಊರಿನಲ್ಲಿ ಯಾವ ಪುಡಿ ರೌಡಿನ ನಮ್ಮ ಅಕ್ಕನ ಮುಂದೆ ಕಿಮಕ್ ಅನ್ನಂಗಿಲ್ಲ, ಹಂಗ ಮೆರೀತಾವಳೆ. ಕೈ ಮುಗಿಯ. ಅಪ್ಪ ವಾಸ್ತು ಪುರುಷ, ನೀನು ಗಿಡದ ರೂಪದಲ್ಲಿದ್ಯಾ. ನಾನೇನೇ ತಪ್ಪು ಮಾಡದೇ ಇದ್ರು ಈ ನನ್ನ ಮಕ್ಕಳು ನನ್ನ ಎತ್ತಾಕೊಂಬಂದಿದ್ದಾರೆ. ದಯವಿಟ್ಟು ನನ್ನ ಕಾಪಾಡಪ್ಪ. ಇಲ್ಲೇ ಅವನಲ್ಲಕ್ಕ. ಆಡೋ ಮಾತಕ್ಕೊಂದು ಅರ್ಥ ಬಿಡ್ಬೆ. ನಾನು ಕಿತ್ತೋದನಲ್ಲ, ನಮ್ದು ದೊಡ್ಡ ಅಂಶನೇ. ಅಕ್ಕ, ನಾನು ಏನೋ ತಪ್ಪು ಮಾಡ್ದಿದ್ರು ನಿಮ್ ಹುಡುಗ ನನ್ ಎತ್ತಾಕೊಂಬಂದಿದ್ದಾನಲ್ಲ, ನನ್ಗೇನು ಕೊಡ್ದಲ್ಲೇ ಕಳಿಸ್ತೀರಾ? ಅಕ್ಕ, ಬಾಳೆಹಣ್ಣು ಅನ್ಕೊಂಡು ಬರೀ ಸಿಪ್ಪೆ ಇಟ್ಟವನೆ. ಬಿಡ್ತೀನಿ ನನ್ನ ಮಗನೇ. ಕದ್ದು ಬಾಳೆಹಣ್ಣು ತಿಂದಿದ್ದಕ್ಕೆ ಈ ಸಿಪ್ಪೆ ನೀನೇ ತಿನ್ಕೋ. ಅಯ್ಯೋ ಅಮ್ಮಮ್ಮ, ಏನಾಯ್ತಪ್ಪ? ಎಲ್ಲ ನೋಡ್ಕೊಂಡು ಬರ್ತಿದ್ದ ಅನ್ಸುತ್ತೆ. ಆಟೋನೋ ಗಾಡಿನೋ ಕುತ್ಕೊಂಡು ಹೋಗಿರ್ಬೇಕು. ನಾನು ಹೇಳ್ತೇನಲ್ಲೇ. ಇಲ್ಲ, ಅವ್ರು ಕೇಳ್ದೆ. ಏನಮ್ಮಪ್ಪನು ನಾನು ನೋಡೋದಕ್ಕೂ ರೌಡಿ ಇದ್ದಂಗಿದ್ದೀನೇನಮ್ಮ. ಏನಪ್ಪ, ನೀವ್ ಯಾಕೆ ರೌಡಿ ಅನ್ಕೊತೀರಾ? ಆ ಭದ್ರಮ್ಮನ್ ಶಿಷ್ಯ ನನ್ನ ಎತ್ತಾಕೊಂಡೋಗಿ ನಾಯಿ ಕೊಡ್ದಂಗ್ ಹೊಡೆದ್ಬಿಟ್ನಮ್ಮ. ಭದ್ರಮ್ಮನ್ ಏನ್ ಬಂತು ಕೇಳಗಾಲ? ಅಚ್ಚವ್ರೆ, ಅವ್ರ ಮನೇಲಿ ವಾಸ್ತು ಗಿಡ ಅಂತಿದೆ.
ಅಪ್ಪ ಪರಮಾತ್ಮ ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಬಚಾವ್ ಮಾಡಪ್ಪ ಅಂತ ಕೇಳ್ಕೊಂಡೆ. ಹಾಗಂತಿದ್ದಂಗನೆ ಅವ್ರು ನನ್ನಿಂದ ಬಿಟ್ಟು ಕಳಿಸ್ಬಿಟ್ರು. ಹೌದು ಕಣಪ್ಪದ್ದು, ಅಷ್ಟೆಲ್ಲ ಹೊಡೆದ್ಮೇಲೂ ನಾನು ಕೇಳ್ಕೊಂಡ ತಕ್ಷಣ ಬಿಟ್ಟಿದ್ರೆ ಅಂದ್ಮೇಲೆ ಇದಕ್ಕೆಲ್ಲ ಕಾರಣ ಆ ವಾಸ್ತು ಗಿಡ ತಾನೆ. ಅಂತ ವಾಸ್ತು ಗಿಡ ಮಹಾರಾಜನ ಮನೆಯಲ್ಲಿ ಇಡಬೇಕು, ಇಲ್ಲ ಪಾಳೆಗಾರರ ಮನೆಯಲ್ಲಿ ಇಡಬೇಕು. ಈ ಲೌಡಿ ಭದ್ರಮ್ಮನ ಮನೆಗೆ ಹಾಕಿದೆ. ಅಷ್ಟೇ, ನೀವ್ ಹೇಳ್ತೀನಿ ಕರೆಕ್ಟು. ಇಷ್ಟು ದಿವಸ ವಾಸ್ತು ಗಿಡ ಮಹಾರಾಜ ಮನೇಲೆ ಇತ್ತಂತೆ. ಅಲ್ಲಿಂದ ಕದ್ಕೊಂಡು ಬಂದ್ಮೇಲೆ ಇವ್ರಿಗೆ ಒಳ್ಳೇದಾಗ್ತಿದೆ ಅಂತೆ, ಅವ್ರಿಗೆ ಕೆಟ್ಟದಾಗ್ತಿದೆ ಅಂತೆ. ಅಯ್ಯೋ, ನಮ್ಮದು ಪಾಳೆಗಾರರ ವಂಶ. ಯಾಕಾದರೂ ಮಾಡಿ ಆ ವಾಸ್ತು ಗಿಡನ ನಮ್ಮನೆಗೆ ತರಬೇಕಲ್ಲ. ರಂಗತ್ತೆ, ಆ ವಾಸ್ತು ಗಿಡ ನಾನು ಬೇಡ್ಕೊಂಡ್ರೆ ನನಗೆ ಮದುವೆ ಆಗುತ್ತಾ? ಏನ ಒದೇತಿಂದ ಇವನ್ನೇ ಬಿಟ್ಟು ಕಳಿಸಿದ್ದಾನೆ ಅಂದ ಮೇಲೆ ನಿನಗೆ ಮದುವೆ ಆಗದೆ ಇರುತ್ತೇನೋ? ಯಾಕೆ ಯೋಚನೆ ಮಾಡ್ತೀರಾ? ನಾಳೆನೆ ವಾಸ್ತು ಗಿಡನ ಆ ಮನೆಯಿಂದ ಅಭ್ಯಾಸ ಮಾಡಿ ನಮ್ಮನೆಗೆ ತಂದ್ಬಿಡ್ತೀನಿ. ನೀನೇನಾದ್ರೂ ಆ ವಾಸ್ತು ಗಿಡನ ನಮ್ಮ ಮನೆಗೆ ತಂದ್ರೆ ಮಾನ್ಯ ದಿನನೇ ನಿನ್ನ ಮದುವೆ. ಅಕ್ಕ ಅವ್ನ್ ಪೂರ್ತಿ ಅಡ್ವಾನ್ಸೇ ಕೊಟ್ಟಿಲ್ಲ ಅಕ್ಕ. ಅವ್ನ್ ಡೀಲ್ ಯಾಕೆ ತಗೋಬೇಕು ಅಂತ. ಏಯ್, ಅಡ್ಡ ದಾರಿ ಹಿಡಿಯಕ್ ಮುಂಚೆ ಅಡ್ವಾನ್ಸ್ ಕೊಡ್ಬೇಕು ಕಳ್ಳ. 10,000 ಅಡ್ವಾನ್ಸ್ ಕೊಟ್ಬಿಟ್ಟು ಹೊಟ್ಟಾಯ್ತಾರೆ. ಎಣ ಮಲ್ಸಿದ್ಮೇಲೆ ನನ್ ಮಕ್ಳು ತಿರ್ಗು ನೋಡಕ್ಕಿಲ್ಲ ಅಂತ. ಯಮ್ಮ ನಮಸ್ಕಾರ, ನನ್ನ ಹೆಸರು ಪದ್ಮನಾಭ ಅಂತ, ಸಮಾಜ ಸೇವಕ. ಒಳ್ಳೆ ಕೆಲಸಕ್ಕೋಸ್ಕರ ಬಂದಿದ್ದೀನಿ. ಕುಂತ್ಕ. ನಾವು ಒಳ್ಳೆ ಕೆಲಸನೇ ಮಾಡೋದು. ಬಂದಿಸಿ ಹೇಳು. ನೋಡಿಮ್ಮ, ಬಡ ಮಕ್ಕಳಿಗೆ ಸಹಾಯ ಆಗ್ಲಿ ಅಂತ ನಾನು ಚಂದ ಕಲೆಕ್ಟ್ ಮಾಡ್ತಿದ್ದೀನಿ. ನಿಮ್ಮ ಹೆಸರಿಗೆ 50 ಲಕ್ಷ ಚೀಟಿ ಬರೀಲಾ? 50 ಲಕ್ಷನ? ಏ ಗೂಸ್ಲು, ಆಪ್ ಮರ್ಡರ್ ಮಾಡಿದ್ರೆ 50,000 ಸಿಗಕ್ಕಿಲ್ಲ. 50 ಲಕ್ಷ ಬೇಕಾ ನಿಂಗೆ? ನಮ್ಮಿಸೆ ಬಿಡು, ನಿನ್ ಕತೆ ಹೇಳು. ನಿಮ್ಮ ಹೆಸರಿಗೆ ಒಂದು 50 ಲಕ್ಷ ಚೀಟಿ ಹರಿಲ್ಲ. ನೀನೇನ್ ಹೊರಿಬೇಡ, ನಾವೇ ಹೊರದ್ ಕಳಿಸ್ತೀವಿ. ಏ ಚಲ, ಸಿಕ್ಕಿದ ಕಡೆ ಹೊರದ್ ಕಳಿಸ್ಲಾ? ಹೇಳೋ ಮೇಲೆಲ್ಲೇ. ಹೊಡಿಬಿಡಿ, ನನಗೆ ದುಡ್ಡು ಬೇಡ. ನಿಮ್ಮ ಈ ವಾಸ್ತು ಗಿಡ ಕೊಟ್ಬಿಡಿ, ತಗೊಂಡೋಗ್ಬಿಡ್ತೀನಿ. ನೋಡಿ ನನ್ ಮಗನೇ ಫುಲ್ ಡೇ ಬಿಸ್ನೆಸ್ ಕಳಿಸ್ಬಿಟ್ಟೇನು? ನಿನ್ ಕಣ್ಣು ನನ್ ವಾಸ್ತು ಗಿಡ ಮೇಲೆ ಬಿತ್ತ ಕಾಯಾಗ ನನ್ ಮಗನ ಕೈಲಿ ಅಟ್ಟಿ ಎಲ್ಲ ಕ್ಲೀನ್ ಮಾಡಿಸಿ ಆಮೇಲೆ ಜಗತ್ಲ. ನಡಿ, ಬಾಚಿದ ಮನೆ ತೊಳೆಯುವಂತೆ. ವಾಸ್ತು ಗಿಡ ಕಲ್ತೀನಿ ಅಂತ ನಿನ್ನ ವಾಸ್ತುನೇ ಬದಲಾಯಿಸ್ಕೊಂಡು ಬಂದಿದ್ದೀಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ನಿನ್ ಕೈಲಿ ಯಾವ ಕೆಲಸ ಖುಷಿಯಕ್ಕಾಗಲ್ಲ. ಚೆನ್ನಾಗಿ ಉಂಟ್ಕೊಂಡು ತಿನ್ಕೊಂಡು ಆರಾಮಾಗಿದ್ಬಿಡು. ಶಿವ ಕಲ ತಕ್ಷಣ ಜಾಗ ಖಾಲಿ ಮಾಡ್ತೀನಿ. ಅದಕ್ಕೆ ನಾವಿಬ್ರು ಹೋಗಿ ವಾಸ್ತು ಗಿಡ ಅಂತಂದ್ರೆ ಹೇಗೆ? ನೀವು ಹೋಗಿ ಕೇಳಿದ ತಕ್ಷಣ ಭದ್ರಮ್ಮ ಗಿಡ ಎತ್ತೆತ್ತು ಕೊಟ್ಬಿಡ್ತಾರೆ. ಕೊಡದೆ ಏನೇ, ನಮ್ಮಕ್ಕೆ ಸುಮ್ಮನೆ ಹೋಗಿ ನಾನು ಸಮಾಜ ಸೇವಕಿ ಅಂದ್ರೇನೆ ಸಾಕು, ಗಿಡ ಏನು ಗಿಡ ಗುಣನೇ ಕಿತ್ಕೊಟ್ಬಿಡ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ಪಲ್ಲು. ಆ ವಾಸ್ತು ಗಿಡ ನಮ್ಮ ಮನೇಲಿ ಇದ್ರೆ ಮೈ ಗಾಡ್, ನನ್ನ ಡ್ರೀಮ್ಸ್ ಎಲ್ಲ ಟ್ರೂ ಆಗುತ್ತೆ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ. ಅದಕ್ಕೆ ನಡೀರಿ ಈಗಲೇ ಹೋಗೋಣ. ಹೀಗೆ ಹೋಗೋದ್ ಬೇಡ ಕಣೆ, ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಇವತ್ತೊಂದು ಒಳ್ಳೆ ಡೀಲ್ ಹೋಯ್ತಾ ಇದ್ದೀನಿ, ಆಶೀರ್ವಾದ ಮಾಡು. ಏಯ್ ಮಂಕನ್ ಮಗ್ನೆ, ನನ್ಗೆ ಯಾಕಲ ಸಣ್ಣ ಮಾಡ್ತೀಯಾ? ವಾಸ್ತು ಗಿಡಕ್ಕೆ ಸಣ್ಣ ಮಾಡ್ಕೊಂಡು ಹೋಗು, ಎಲ್ಲ ಒಳ್ಳೇದಾಯ್ತದೆ. ಅಕ್ಕ, ಇವತ್ತು ಅವನ್ನ ಎದ್ದು ಬಿಟ್ಟು 10 ಲಕ್ಷ ವಸೂಲಿ ಮಾರ್ಕಂಡೆ ಬರ್ತೀನಿ ಅಕ್ಕ. ನಿನ್ ಕೈಲಿ ಏನು ಕಿಸಿಯಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಫೋನ್ ಮಾಡು, ನನ್ ತಮ್ಮ ಸೀನನ್ ಕಳ್ಸ್ಕೊಡ್ತೀನಿ. ಇಷ್ಟಕ್ಕೆಲ್ಲ ಅವ್ನು ಯಾಕಕ್ಕ? ನಾನೇ ಹೋಗ್ಬಿಟ್ಟು ಬರ್ತೀನಿ. ಹಿಂದಾಗಿದ್ದು ಮುಂದಾಗೋದು ನಿಮ್ಗೆ ಏನೇನ್ ಚಲೋ ಆಗ್ತದಲ್ಲ ಅದನ್ನೆಲ್ಲ ಹೇಳ್ತೀವಿ. ಲಕ್ಷ್ಮಿ ನಲಿಯೋದನ್ನ ತೋರಿಸ್ತೀವಿ, ನಿಮಗ್ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ. ಕಣಿ ಹೇಳ್ತೀವಮ್ಮ, ಕಣಿ. ಜೋಡಿ ಹುಡುಗಿರು ಎದುರುಗಡೆ ಸಿಕ್ಕಿದ್ರು ಅಂದ್ರೆ ನಾವು ಹೋದ್ ಕೆಲಸ ಆದಂಗೆನೆ. ತಕ್ಕಳ್ಳ, ಏಯ್ ಬಂದ್ರ ಇಲ್ಲಿ. ಯವಿ ಯವಿ ಯವಿ, ವಾಸ್ತು ಗಿಡ ಅದೃಷ್ಟದ ಅದೃಷ್ಟ. ಈ ಗಿಡ ಮಹಾರಾಜರ ಮನ್ಯಾಗಿದ್ದಿದ್ದು. ಈ ಗಿಡ ಮನ್ಯಾಗಿದ್ರ ಶಾಸ್ತ್ರನೂ ಬೇಡ, ಕಣಿನೂ ಬೇಡ. ಎಲ್ಲ ಕರೆಕ್ಟ್ ಆಗಿ ಹೇಳ್ತಾವಳಲ್ಲೋ. ಹೂನಕ್ಕ, ನೀವು ಹೊರಗೆ ಹೋಗ್ಬೇಕಾದ್ರೆ ಈ ಗಿಡನ ದರ್ಶನ ಮಾಡ್ಕೊಂಡು ಹೋದ್ರ ನಿಮಗ್ ಭಾಳ ಚಲೋ ಆಗ್ತದೆ. ಬರ್ಲಾಕ ನಾ ಮುಂದೆ ಮನೆಗೆ ಹೋಗ್ಬೇಕು. ಏನ್ ನಡಿಯ? ಹೊಸ ನಿಂತ್ಕೊಳ್ರಿ. ಈ ನನ್ ಶಿಷ್ಯ ಯಾವ್ದೋ ಡೀಲ್ ಮಾಡಕ್ ಹೋಯ್ತಾವನೆ, ಅದು ಹಣ್ಣು ಆಯ್ತದೋ ಕಾಯಿ ಆಯ್ತದೋ ಅಂತ ಹೇಳ್ಬಿಟ್ಟು ಹೋಗಿ. ಸೋದತ್ತಿ ಅಲ್ಲವಾ ನನ್ನ ಮೈಯಾಗ ಬಾರವಾ. ಇವ್ ಯಾವ್ದೋ ತಲೆ ತೆಗಿಯಕ್ ಹೋಗ್ತಾವ್ನೆ. ಆ ವರ್ಷ ಭಾಳ ಜೋರದಾನ. ಈಗಾಗ್ಲೇ ಇವ 2 ಸಲ ಅವನ ಕುನಿ ಮಾಡ್ಲಿಕ್ಕೆ ಟ್ರೈ ಮಾಡೋಣ, ಆದ್ರೆ ಆಗಿಲ್ಲ. ಹೌದಲ್ಲ? ಅದಕ್ಕೆ ಇವ್ ಒಬ್ನೇ ಹೋಗ್ತಾವ್ನೆ.
ಟೈರ್ ಮೇಲೆ ಬರ್ಬೇಕಾದ್ರೆ ಅವನ ಖುನಿ ಮಾಡ್ಬೇಕು ಅಂತ ಇವಾಗ ಪ್ಲಾನ್ ಹಾಕ್ಯಾನ. ಅಕ್ಕ ಎಲ್ಲ ಕರೆಕ್ಟಾಗಿ ಹೇಳ್ತಾ ಇದಾರಕ್ಕ. ಇವತ್ತು 10 ಗಂಟೆಗೆ ನಾವು ಎತ್ತಬೇಕು ಅಂತಿದ್ದೀನಿ. 10 ಗಂಟೆ ಅಪ್ಶಕ್ನ 12 ಗಂಟೆಗೆ ಖುನಿ ಮಾಡಿದ್ರ ನಿನಗೆ ಚಲೋ ಆಗ್ತದೆ ನೋಡಪ್ಪ. 12 ಗಂಟೆಗೆ ನೀ ಏನಾರು ಖುನಿ ಮಾಡಿದ್ರ ಮಟ ಮಧ್ಯಾಹ್ನ ಯಾರು ಇರೋದಿಲ್ಲ. ಹಂಗಾಗಿ ನೀನು ಪೊಲೀಸರ ಕೈಯಾಗ ಸಿಕ್ಕಾಕೊಳ್ಳೋದಿಲ್ಲ. ಹೌದು ಕಣ್ಲಾ, ಖುನಿ ಹೇಳೋರ್ಗೆ ಎಲ್ಲ ಸರಿಯಾಗಿ ಗೊತ್ತಿರ್ತದೆ. ಈಗೇನ್ರವ 10 ಲಕ್ಷ ಸಿಗ್ತದೋ ಇಲ್ವೋ ಅದ್ನ ಹೇಳು. ಸೌದತ್ತಿ ಅಲ್ಲವಾ ನನ್ನ ಮೈಯಾಗ ಬರವ. ನಿನಗ್ ಭಾಳ ಚಲೋ ಆಗ್ತದೆ. ನೀ ಖುನಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಯಾರು ಇರಂಗಿಲ್ಲ, ಪೊಲೀಸರು ಸಹಿತ ಇರಂಗಿಲ್ಲ. ಹಟಕ್ಕಂತ ಪ್ರಾಣ ತೆಗಿ ಚಟಕ್ಕಂತ 10 ಲಕ್ಷ ರೂಪಾಯಿ ನಿನ್ ಕೈಯಾಗಿರ್ತದೆ. ಅದಕ್ಕೆ 10 ಗಂಟೆ ಹೋಗೋ ಬದಲು 12 ಗಂಟೆಗೆ ಹೋಗ್ಬೇಕು. ಅಲ್ಲ ಅವ್ನು 12 ಗಂಟೆಗೆ ಅಲ್ಲಿಗೆ ಬರ್ಬೇಕಲ್ಲ. ಅಯ್ಯೋ ಅವ ಯಾಕೆ ಬರಂಗಿಲ್ಲ? ಅವ ಅಲ್ಲಿ ಬರ್ತಾನ. ತನ್ನ ಸಾಯೋ ಮುಹೂರ್ತನ ತಾನ ಹುಡ್ಕೊಂಡ್ ಬರ್ತಾನ. ಹೋಗ ಮಗನ. ವಾಸ್ತುಗಿಡ ನೋಡಿದ್ಯಾ ಅಂದ್ರೆ ನಿಂಗೆ ಒಳ್ಳೇದೇ ಆಗುತ್ತೆ. ನಿನಗೇನಾದ್ರೂ 10 ಲಕ್ಷ ರೂಪಾಯಿ ಸಿಗ್ಲಿಲ್ಲ ಅಂದ್ರ ಶಿವನ್ ಮೇಲೆ ಆಣೆ, ಶಿವನ್ ಮೇಲೆ 8 ಆಣೆ. ಒಂದ್ ವೇಳೆ ಆ ಡೀಲ್ ಏನಾದ್ರು ಚಲೋ ಆತು ಅಂದ್ರ ನೀವು ನಮ್ಗೇನ್ ಕಾಣಿಕೆ ಕೊಡ್ತೀರವ? ಹೆಣ್ಣೈಕ್ಳಿಗೆ ನಾನು ಯಾವತ್ತು ಬರಿಗೈನಾಗೆ ಕಳ್ಸಿಲ್ಲ. 10 ಲಕ್ಷ ಡೀಲ್ ಕುದುರುತ್ತು ಅಂದ್ರೆ 1 ಲಕ್ಷ ನಿಮಗೆ ಕೊಟ್ಬಿಡ್ತೀನಿ. ಮತ್ತೇನ್ ಬೇಕೋ ಕೇಳಿ ಅದನ್ನೂ ಕೊಟ್ಬಿಡ್ತೀನಿ. ಬೇ ಯವ್ವ, ನನಗೇನು ದುಡ್ಡು ಬ್ಯಾಡ್ವೇ ಯವ್ವ. 1 ವಾರದ ಮಟ್ಟಿಗೆ ಈ ವಾಸ್ತು ಗಿಡನ ನನ್ನ ಹಂತಕ್ಕೆ ಕೊಟ್ಟಿರ. 1 ವಾರ ಆದ್ಮೇಲೆ ನಿನಗೆ ತಂದು ಕೊಡ್ತೀನಿ ಬೇ. 1 ವಾರದ ಮಟ್ಟಿಗೆ ತಾನೆ ಕೊಡೋಣ ಬಿಡು. ಆದ್ರೆ ನನ್ನ ಶಿಷ್ಯ ಡೀಲ್ ಮುಗಿಸ್ಕೊಂಡು ಬರೋವರೆಗೂ ನೀವು ಇಲ್ಲೇ ಇರ್ಬೇಕು. ಇದು ನನ್ನ ಅಡ್ಡ. ಇದನ್ನ ತಪ್ಪಿಸ್ಕೊಂಡು ಹೋಗಕ್ಕೆ ಯಾರ ಕೈನಾಗೂ ಆಗಕ್ಕಿಲ್ಲ. ಏ ಜಲ, ಇವೆರಡನ್ನೂ ರೂಮ್ ಒಳಗೆ ಬಾಗ್ಲಾಕ್ಲ. ಅಕ್ಕ ಬರ್ತೀನಕ್ಕ. ಜಾಜತ್ಗೆ ಇಲ್ಲಿ ಬಂದು ತಗ್ಲಾಕೊಂಡ್ಬಿಟ್ರಲ್ಲ. ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗಿತ್ತು ಕಡೆ. ಅಕಸ್ಮಾತ್ ಆ ಡೀಲ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೇಳಿ ಕೇಳಿ ರೌಡಿಗಳ ಕಡೆ ಇಂಥ ಡೀಲ್ ಎಲ್ಲ ಚೆನ್ನಾಗೇ ಮಾಡ್ತಾರೆ. ಏನಾದ್ರೂ ಡೀಲು ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನೇ ಡೀಲ್ ಮಾಡ್ಬಿಡ್ತಾರೆ. ಓ ನಿನ್ ಬಾಯಿಗೆ ಮಣ್ಣಾಕ ಯಾಕ್ಲ ಒಳ್ಳೆ ಕಾಗೆ ತರ ಕಿರಿಸ್ತಾ ಇದ್ಯಾ? ಏನಾಯ್ತು ಡೀಲು? ಏನಕ್ಕ ಡೀಲು? ಯಾವ ಮಾಡಿದ್ರೆ ನಾನೇ ಡೀಲ್ ಆಗೋಯ್ತಾ ಇದೆ. ಏನಾಯ್ತು ಗೊಗೊಳ್ಳ? ಅಕ್ಕೋ ನಾನು ಹೋಗೋ ವಿಷಯ ಅವ್ರಿಗೆ ಯಾರಿಗೂ ಗೊತ್ತಾಗೋಗಿದೆ ಅನ್ಸುತ್ತೆ. ಬರ್ಬೇಕಾದ ಪಾರ್ಟಿ ಬರಲೇ ಇಲ್ಲ. ಪೊಲೀಸ್ ರಟ್ಟಿಸ್ಕೊಂಬಂದ್ರು, ತಪ್ಪಿಸ್ಕೊಂಡ್ ಓಡ್ಕೊಂಡ್ಬಿಟ್ಟೆ. ಅಯ್ಯೋ, 10 ಗಂಟೆಗೆ ಹೋಗ್ಬೇಕಾದವನ್ನ 12 ಗಂಟೆಗೆ ಕಳ್ಸಿದ್ದೆ ಇವ್ರುಗಳು. ಇವ್ರು ಅವನಿಗೆ ಹಂಗವ್ರ ಇರ್ಬೇಕು. ವಾಸ್ತು ಗಿಡ ಬೇಕಾ? ವಾಸ್ತು ಗಿಡ ಚಲ ಈ ಸುಪ್ನಾತಿಗಳನ್ನ ಚೆನ್ನಾಗಿ ತೊಡಗಿ ತಮ್ಮರಿ ಬಾರ್ಸ್ ಕಳಿಸ್ತಾ. ಎಣ್ಣೆ ಇಕ್ಲ ಮೇಲೆ ನಾನ್ ಕೈ ಮಾಡಿದ್ರೆ ಏನ್ ಚೆನ್ನಾಗಿರ್ತದೆ ಅಕ್ಕ. ನೀನೇ 4 ತದಕ್ಕೆ ಕಳಿಸ್ಬಿಡು. ಸುದ್ದಿಗಳ ವಜ್ರಮಂತವನ್ನ ನಿಮ್ ಕೈಲು ಕಿಸ್ಯಕ್ಕಾಗ್ಲಿಲ್ಲ. ಇವ್ರು ಎಗರ್ಕೊಂಡು ಹೋದಾಗೆ ನಂಗೆ ಗೊತ್ತಾಗಿತ್ತು ಇವ್ರ ಕೈಲಿ ಕಿತ್ತಕ್ಕಾಗಲ್ಲ ಅಂತ. ರೌಡಿಗಳ ಹತ್ರ ಡೀಲ್ ಮಾಡೋದು ಅಂದ್ರೆ ಭಾಷಣ ಬಿಟ್ಟರೆ ಸುಲಭ ಅನ್ಕೊಂಡ್ಬಿಟ್ರೆ. ಚೆನ್ನಾಗಿ ಒದೆಗಳು ತಿನ್ಕೊಂಡ್ ಬಂದಿದ್ದೀವಿ ಕಡೆ. ಪಡ್ಕೊಂಡು ಬಂದಿದ್ರೆ ಹೆಚ್ಚು. ಚಂಪಾ, ಇಂಥ ಕೆಲಸಕ್ಕೆ ನೀನೇ ಲಾಯಕ್ಕು. ನನ್ನ ಬಂಗಾಳ, ಹೋಗಿ ಆ ವಾಸ್ತು ಗಿಡನ ಎತ್ತಾಕೊಂಡ್ ಬಾಲೆ. ಅಷ್ಟು ಗಿಡನ ಎಣ್ಣಕೊಂಡ್ ಬಂದ್ರೆ ನಂಗೇನಾದ್ರು ಲಾಭ ಆಗಬೇಕಲ್ಲ. ಏನ್ ಬೇಕು ಕೇಳಿ. ಯಜಮಾನ್ರೆ ನಂಗೆ ಕೊಟ್ಟು ಮದ್ವೆ ಮಾಡ್ಬೇಕು. ಅಷ್ಟೇ ತಾನೇ, ಮಾಡಿಸ್ತೀನಿ ಹೋಗೆ. ಒಬ್ಬೊಬ್ಬರನ್ನು ಡಮ್ಮಾಲ್ ಡಿಮ್ಮಿಲ್ ಅನ್ಸ್ಬಿಡ್ತೀನಿ. ಜನರಿಗೆ ತೊಂದರೆ ಕೊಡೋದೇ ನಿಮ್ ಕಸ್ಬಾಗೋಗಿದ್ಯಾ? ನಿಮ್ಮಂಥವ್ರನ್ನ ನಾನ್ ಸುಮ್ನೆ ಬಿಡಲ್ಲ. ಯಾಕಕ್ಕ? ಸ್ಟೇಷನ್ ಮಾಮೂಲಿ ಕಳ್ಸಿ ಎಷ್ಟು ದಿವಸ ಆಯ್ತು? ಎಲ್ಲ ಸ್ಟೇಷನ್ಗೂ ಕರೆಕ್ಟಾಗಿ ಕಳಿಸ್ತಾ ಇದೀವಲ್ಲಕ್ಕ. ಆದ್ರೂ ಯಾಕೆ ತೊಂದ್ರೆ? ನೀನ್ ಕಳ್ಸೋದಿರ್ಲಿ. ಈಗಾಗ್ಲೇ ನೀನು 4 ಕೊಲೆ ಕೇಸ್ ಸಿಕ್ಕಾಕೊಂಡಿದ್ದ. 3 ಮಾಡಿದಾದ್ರೆ 4ನೇದ್ ಮಾಡಿದವ್ರು ಯಾರೋ? ನನ್ ಗೊತ್ತಿಲ್ಲ ಅಕ್ಕ. ಅದನ್ನು ನಿನ್ ಮೇಲೆ ಹಾಕಿ ಜೈಲ್ಗೆ ಹಾಕ್ದ ಅಂದ್ರೆ ಗಲ್ಲು ಶಿಕ್ಷೆ ಕಾಯಂ. ಶಿಕ್ಷೆ ಆಗ್ಬಾರ್ದು ಅನ್ನೋದಾದ್ರೆ ನಾನ್ ಕೇಳೋದನ್ನ ಕೊಟ್ಟು ಬಿಡು. 1 ಲಕ್ಷನೋ 10 ಲಕ್ಷನೋ ಕೇಳಕ್ಕ, ನಮ್ಮ ಅಕ್ಕ ಕೊಟ್ಬಿಡ್ತಾಳೆ. ದುಡ್ಡು ಯಾವನಿಗೆ ಬೇಕೋ ಬೇಕು ನನ್ನ ಮಗನೇ. ಯಾವ್ದಾದ್ರು ಗಿಡ? ವಾಸ್ತು ಗಿಡ. ಅದನ್ನ ನನಗ್ ಕೊಟ್ಬಿಡು, ನಾನ್ ನಿನ್ನ ಬಿಟ್ಬಿಡ್ತೀನಿ. ಮುದವೆ ಯಾಕ್ಲ ವಾಸ್ತು ಗಿಡ ಕೈ ಹಾಕ್ತಾ ಇದ್ಯಾ? ಅಲ್ಲ ಅದು ಪೊಲೀಸು ಬೇಕು ಅಂದ್ರು ಕೊಡ್ತಾ ಇದ್ದೆ. ಪೊಲೀಸ? ಯಾವ ಸೀಮಾ ಪೊಲೀಸ? ನಾನ್ ಕಾಣ್ದೇ ಇರೋ ಪೊಲೀಸ್ಗಳು ಯಾರು ಇಲ್ವಲ್ಲ. ನೀನ್ ಯಾವ ಸ್ಟೇಷನ್? ಅದು ನಾನು ಹೊಸದಾಗಿ ಬಂದಿರೋ ಲೇಡಿ ಸಬ್ ಇನ್ಸ್ಪೆಕ್ಟ್ರು. ವಾಸ್ತು ಗಿಡ ಬೇಕಿತ್ತು, ತಗೊಂಡ್ ಹೋಗಕ್ಕೆ ಅಂತ ಬಂದೆ. ಏ ಅಮ್ಮಣ್ಣಿ, ಸುಮ್ಕೇರೆ ನಂತವೇ ಬಿಸ್ತಿಯಲ್ಲ ಕಂತೆನ.
ಅಲ್ಲ ಈ ಸಂದ ದಿರಿಸ ಮಾಡ್ಕೊಂಡ್ಬಿಟ್ಟು ಎಗ್ಲ ಮ್ಯಾಗೆ ಠಾರ ಹಾಕೊಳ್ಳೋದು ಮತ್ತೆ ಬಿಟ್ಕೊಂಡ್ಬಿಟ್ಟಿದ್ಯಲ್ಲ ನಂತರ ಬಿಸ್ತ್ಯಾ ವಾಸ್ತು ಗಿಡ ಬೇಕಾ? ಅರ್ಜೆಂಟ್ ರೆಡಿ ಆಗ್ತಿದ್ನಲ್ಲ ಸ್ಟಾರ್ ಹಾಕೊಳ್ಳೋದು ಮರ್ತು ಬಿಟ್ಟೆ ಮರೆಸ್ತೀನಿ ಬಾ. ನೋಡು ಇವಳು ಯಾರು ಕಟ್ಟಾಕ್ಲಾ ಕಮಿಷನರ್ ಫೋನ್ ಮಾಡಿ ಇವಳು ಯಾವ ಸ್ಟೇಷನ್ ಅಂತ ತಿಳ್ಕೊಳ್ಳೋವರೆಗೂ ಬಿಡಬೇಡ ಇವಳ. ಏನಾದ್ರು ಡೂಪ್ಲಿಕೇಟ್ ಪೊಲೀಸ್ ಅಂತ ಗೊತ್ತಾಗ್ಬೇಕು. ಚರ್ಮ ಸುಲ್ಲು ಚಪ್ಪಲಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಬಿಟ್ಬಿಡಿ. ನಾನು ಚಂಪಾ ಅಂತ ಗಂಡುಗಲಿ ವಂಶ ತಾನೆ ಕುಕ್ಕು. ಹಂಗ ಬಾ ದಾರಿಗೆ. ನೋಡ್ದೇನ್ಲ ಅದು ಬೇಕಾ? ಕೊಡ್ತೀನಿ ತಡಿ. ಲೇ ಚಲ ನೋಡಕ್ ಒಳ್ಳೆ ದುಂಡ್ ಸಂದಾಕವಳೆ. ನೀನೆ ಲಗ್ನ ಮಾಡ್ಕೊಂಡು ಮಡಿಕೊಂಡ್ಬಿಡ್ಲ. ಮನೆಯಾಗೆ ಅಡಿಗೆ ಗಿಡಿಗೆ ಮಾಡ್ಕೊಂಡು ಬಿದ್ದಿರ್ಲಿ. ಹೋಗು ರೂಮ್ ಗೆಳ್ಕೊಂಡು ಇವತ್ತು ಬುದ್ಧಿ ಕಳ್ಸೋ. ಇಂಥ ಚಾನ್ಸ್ ನಾನ್ ಬಿಡ್ತೀನ. ಹೆಣ್ಣಾಗ್ಲಕ್ಕೆ ಇಷ್ಟು ಜೋರಾಗಿ ಹಿಡಿತಿಲ್ಲ. ನಿನ್ ನಾಚಿಕೆ ಆಗಲ್ಲ? ಹೆಂಗಿದ್ದೀನಿ ನಾನು? ಸಣ್ಣಗೆ ಇದ್ರು ಸಕ್ಕತ್ತಾಗಿ ಇದೆಯಾ ಬಿಡು. ಸಣ್ಣಗಿರ್ಬೋದು ಅದು ನನ್ನ ದೊಡ್ಡ ರೌಡಿ. ಏನ್ ಸಿಕ್ಸ್ ಪ್ಯಾಕು? ಒಂದ್ ಪ್ಯಾಕ್ ಇದೆ, ಇನ್ನು 5 ಪ್ಯಾಕ್ ಸ್ವಲ್ಪದ್ರಲ್ಲೇ ಬರುತ್ತೆ. ನೋಡು ನನ್ ಕಟ್ಕೊಳ್ಳೋನು ಡಾನ್ಸ್ ಕಲ್ತಿರ್ಬೇಕು ಅನ್ನೋದು ನನ್ನ ಆಸೆ. ಅಷ್ಟೇನಾ? ನನಗೆ ಎಲ್ಲ ಡ್ಯಾನ್ಸ್ ಬರ್ತದೆ. ಹಾಗಿದ್ರೆ ಡಾನ್ಸ್ ನಲ್ಲಿ ನಾನು ತೋರಿಸಿದೆ ಆದ್ರೆ ನಾನು ನಿನ್ ಮದ್ವೆ ಅಷ್ಟೇನಾ? ಶುರು ಹಚ್ಕೊಂಡ್ ಮತ್ತೆ ಯಾರ ಕೈಲೂ ಕಿಸಿಯಕ್ಕಾಗಲಿಲ್ಲ. ಹೋದ ಪುಟ್ಟ ಒಂದೇ ತಿನ್ಕೊಂಡು ಬಂದ ಪುಟ್ಟ. ಮತ್ತೆ ಆ ಸಿಂಗಲ್ ಪ್ಯಾಕ್ ಸೊಂಟಲ್ ಕಟ್ಟಿ ನನ್ನ ಮದ್ವೆ ಆಗು ಅಂತ ಪಟ್ಟಿ ಇಟ್ಬಿಟ್ಟಿದ್ದ. ಅಲ್ಲಿಂದ ತಪ್ಪಿಸ್ಕೊಂಡ್ ಬರೋದು ಎಷ್ಟು ಕಷ್ಟ ಆಯ್ತು ಅಂತ ನಿಮ್ಗೇನ್ ಗೊತ್ತು? ನೋಡ್ತಾ ಇರಿ, ನಾನು ಗಂಡುಗಳೇ ಹುಟ್ಟಿದ ಹಿನಿ ತಲೆ. ನಾನು ಹೋಗಿ ಆ ವಾಸ್ತು ಗಿಡನ ಎತ್ತಾಕೊಂಡು ಬರ್ತೀನಿ. ಅತ್ತೆ ಹೀಗೆ ಹೋಗ್ತೀರಾ? ಈಗ ಹೋಗಕ್ಕಾಗುತ್ತೇನು? ಲೌಡಿ ಮನೆಗೆ ಲೌಡಿ ತಲೆನೇ ಹೋಗ್ಬೇಕು. ಬಲ್ಲು ನೀನು ಬಾನೆ. ಯಾಕಮ್ಮ? ಈ ದೊಡ್ಡ ಲೌಡಿಗೆ ನೀನೊಂದು ಮರಿ ಲೌಡಿ. ಗೊಬ್ಬಮ್ಮ ಯಾರು ನೀವು? ಇವತ್ತು ನೀವು ನಮ್ಮಿಂದ ತಪ್ಪಿಸ್ಕೊಳಕ್ಕಾಗಿಲ್ಲ. ಸಾಕ್ ಸುಮ್ಕಿಲ್ಲ. ನೋಡಕೊಳ್ಳೆ ಚೋಟ್ ಮೆಣಸಿಕಾಯಿ ತರ ಇದ್ದೀರಾ. ಯಾರ ನೀವು? ಯಾರು ನೀವು ಅಂತ ಕೇಳಿದ ಮೊದಲನೇ ಗಂಡಸೇ ಅಲ್ಲ ಹೆಂಗಸೇ ನೀನು. ನನ್ನ ಮಕ್ಕಳನ್ನ ಯಾರಾದ್ರೂ ಹೆಚ್ಚಾಗಿ ಮಾತಾಡಿದ್ರೆ ಒಬ್ಬೊಬ್ಬಳನ್ನ ಕತ್ತರಿಸಿ ಇನ್ಮ್ಯಾಗೆ ಈ ಗಿಡ ನಮ್ಮ ಮಟ್ಟಿಯಾಗಿರ್ತೈತೆ. ಯಾರಾದ್ರೂ ಕದಿಯೋ ಪ್ರಯತ್ನ ಪಡ್ಬೇಕು. ಬಡ ಮಕ್ಕಳೇ ನಿಮ್ಮನ್ನ ಒಬ್ಬೊಬ್ಬರನ್ನ ಏನ್ ನೋಡ್ತಾ ಇದೆ? ಹಿಡಿಲ್ಲ. ಅತ್ತೆ ಕಡೆಗೂ ನೀವೇ ಗೆದ್ರಿ. ವಾಸ್ತು ಗಿಡ ತಂದೆ ಬಿಟ್ರಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನಾನೊಂದ್ರೆ ಏನು, ನನ್ನ ಲೆವೆಲ್ ಅಂದ್ರೆ ಏನು ಅಂತ? ಗಿಡ ಅಂತ ಮಾತ್ರಕ್ಕೆ ನಾನು ಗೆದ್ದೆ ಅಂತ ತಿಳ್ಕೊಬೇಡಿ. ನಮ್ಮನೆಗೆ ನುಗ್ಗಿ ನಮ್ಮ ವಾಸ್ತು ಗಿಡನೇ ಎತ್ಕೊಂಡ್ ಬಂದಿದ್ರಲ್ಲ, ಎಷ್ಟು ಧೈರ್ಯ ಇರ್ಬೇಕು? ಒಬ್ಬೊಬ್ಬನ ಸುಟ್ಟು ಸಾಯಿಸ್ಬಿಡ್ತೀನಿ. ನೋಡಿದ್ರಾ ನೀವ್ ಮಾಡಿರೋ ಕೆಲಸದಿಂದ ಇವರು ನಮ್ಮನ್ನೆಲ್ಲ ಕಿಲ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಓ ಯಾವ ಸೀಮೆ ಹೆಂಗ್ಸಮ್ಮ? ರಟ್ಟೆಗಾದ್ರೆ ಮೀಸೆ ಬಿಟ್ಕೊಂಡಿದ್ರ ಮಾವನ ಅತ್ತೆ ಅಂತ ಕರಿತೀಯ? ನಾಚೆ ಆಗಕ್ಕಿಲ್ಲ ನಿನ್ ಜನ್ಮಕ್ಕೆ? ಇಲ್ಲಮ್ಮ, ಅವಳು ಹೇಳಿದ್ದೆ ಸರಿಯಾಗಿದೆ. ನಾನು ಮಾವ ಅಲ್ಲ, ಅತ್ತೆನೆ. ನೋಡು, ನಾನು ಗಂಡುಗಲಿ ವಂಶದ ಹಿರಿತಲೆ. ಲಂಗಮ್ಮ ಓ ರಂಗಮ್ಮನವರೇ, ನಿಮ್ ಬಗ್ಗೆ ನಾನು ಶಾನೆ ಕೇಳಿದೆ ಬಿಡ್ಬಿಡಿ. ನೋಡಮ್ಮ, ಇಂಥ ವಾಸ್ತು ಗಿಡಗಳು ಮಹಾರಾಜರ ಮನೆಯಲ್ಲಿ ಪಾಳೆಗಾರರ ಮನೆಯಲ್ಲಿ ನಿಲ್ಬೇಕಾಗಿತ್ತು. ಅದಕ್ಕೆ ಇಂಥ ಕೆಲಸ ಮಾಡ್ಬಿಟ್ಟೆ ಅಮ್ಮ. ಒಳ್ಳೆ ಉದ್ದೇಶದಿಂದ ಕರ್ಕೊಂಡ್ಬಂದವ್ರೆ, ಕೊಟ್ಬಿಡಕ್ಕ. ಸುಮ್ಕಿರ್ಲ ಮುದೇವಿ. ಇವ್ರು ಕೊಟ್ಬಿಟ್ರೆ ನಾವೇನ್ ಮಾಡೋದೆ? ಒಂದ್ ಕೆಲಸ ಮಾಡು, ನನ್ಗೆ ಈ ವಾಸ್ತು ಗಿಡ ಕೊಟ್ಟನಲ್ಲ ನಾಗರಾಜ, ಅವ್ನ ಎತ್ತಾಕೊಂಬ. ಇವ್ರಿಗೂನುವೆ ಅಂತದೇ ಒಂದ್ ಗಿಡನ ಕೊಡಿಸ್ಬಿಡುವ. ನೀವೇನು ಯೋಚನೆ ಮಾಡ್ಬೇಡಿ ರಂಗಮ್ಮನವ್ರೆ. ನಮ್ ಹುಡ್ಗ ಚಲ ಇದಾನಲ್ಲ, ನೋಡಕ್ ಸಿಲ್ಲಕೇತ, ಅದ್ರ ಬೊಲ ಏನೈತೆ ಬಿಡ್ಬೇಕ. ಹಿಂಗೋಗ್ ಹಂಗ್ ಬಂದ್ಬಿಡ್ತಾನೆ. ಅಣ್ಣ ಭದ್ರಮ್ಮ ಅವರು ಅವತ್ತೇ ನಿನ್ ಸಾಲ ತೀರೋಯ್ತು ಅಂತ ಹೇಳಿದ್ರಲ್ಲ. ನಾನು ನಿನ್ ಕರ್ಕೊಂಡ್ ಬಂದಿರೋದು ಅದಕ್ಕಲ್ಲ, ಅದ್ಯಾವ್ದೋ ವಾಸ್ತು ಗಿಡ ಅಂತ ಕೊಟ್ಟಿದ್ದಲ್ಲ, ಅದರಿಂದ ನಮ್ಗೆ ತುಂಬಾ ಒಳ್ಳೇದಾಗಿತ್ತು. ಅಕ್ಕ ಇವ್ನ ಯಾಕೆ ಕರ್ಕೊಂಬರಕ್ ಹೇಳಿದ್ದು? ಲೇ ನಾಗರಾಜ, ಇವ್ರು ನಮ್ ಬಾಳ ಬೇಕಾದವ್ರು, ಪಾಳೆಗಾರ ವಂಶದವ್ರು. ನಮಗ್ ತಂದ್ಕೊಟ್ಟಿದ್ಯಲ್ಲ ಒಂದ್ ವಾಸ್ತು ಗಿಡ, ಅದೇ ತರ ವಾಸ್ತು ಗಿಡನ ಇವ್ರಿಗೊಂದ್
ನೀನೇನು ತಪ್ಪು ತಿಳ್ಕೊಳ್ಳ, ನನ್ಗೇನು ಮಾಡಲ್ಲ ಅಂದ್ರೆ ಒಂದ್ ನಿಜ ಹೇಳ್ಬಿಡ್ತೀನಿ ಅಕ್ಕೋ. ಅಯ್ಯೋ ನಾನು ಏನು ಮಾಡಕ್ಕಿಲ್ಲ, ಅದೇನು ಹೇಳ. ನಿಮ್ ತಾವ್ ಮಾಡಿರೋ ಸಾಲನ ತೀರ್ಸಕ್ಕಾಗದೆ ಒದ್ದಾಡ್ತಾ ಇದ್ನಾ. ನಾನು ಹಾಕೊಂಡ್ರೆ ರೂಪಿತಿದ್ನ. ನೀವು ಬೇರೆ ವಾಸ್ತು ಜ್ಯೋತಿಷ್ಯ ಅಂತ ನಂಬ್ತಾ ಇದ್ರ, ಅದಕ್ಕೆ ಈ ವಾಸ್ತು ಗಿಡನ ತಂದ್ಕೊಟ್ಬಿಟ್ಟೆ. ಗೊತ್ತು ಕಣ್ಲ, ಮಹಾರಾಜ್ರು ಮನೆಯಿಂದ ಕತ್ಕೊಂಡ್ ಬಂದಿದ್ದಾನೆ ಈ ವಾಸ್ತು ಗಿಡ. ಅಕ್ಕೋ ಇದು ಮಹಾರಾಜರು ಮನೆ ವಾಸ್ತು ಗಿಡ ಅಲ್ಲ, ಮತ್ ಯಾವ್ದ್ಲ ಅದು? ನಮ್ಮ ಮನೆ ತಿಪ್ಪೆಲ್ ಬೆಳೆದಿರೋ ಗಿಡ.